ಪ್ರತಿಯೊಬ್ಬರ ಅಡುಗೆ ಮನೆಯ ಮಸಾಲೆ ಡಬ್ಬೆಗಳಲ್ಲಿ ಕಾಣುವಂತಹ ಹಾಗೇನೆ ಪ್ರತಿಯೊಂದು ಅಡುಗೆಯ ಒಗ್ಗರಣೆಯಲ್ಲಿ ಬಳಕೆ ಆಗುವಂತಹ ಪ್ರತಿಯೊಂದು ಅಡುಗೆಯನ್ನ ಟೇಸ್ಟ್ ಆಗಿ ಫ್ಲೇವರ್ ಅಂದ್ರೆ ಅರೋಮಾ ಕೊಡೋದ್ರ ಜೊತೆಗೆ ನಮ್ಮ ಆರೋಗ್ಯವನ್ನ ಅತ್ಯುತ್ತಮವಾಗಿ ಕಾಪಾಡಿಕೊಳ್ಳಲಿಕ್ಕೆ ಸಹಾಯ ಮಾಡುವಂತಹ ಒಂದು ಮಸಾಲೆ ಪದಾರ್ಥ ಜೀರಿಗೆ. ಸೊ ಈಗ ನಾವು ಜೀರಿಗೆಯ ಆರೋಗ್ಯಕರ ಪ್ರಯೋಜನಗಳನ್ನ ತಿಳ್ಕೊಳ್ಳೋಣ. ಸೊ ಯಾರು ಈ ವಿಡಿಯೋನ ನಡುವೆ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ರಿ. ಹಾಗೇನೆ ನನ್ನ ಡೈಟಿಷಿಯನ್ ರೇಖಾ ಯೂಟ್ಯೂಬ್ ಚಾನೆಲ್ ಅನ್ನ ಯಾರು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ. ಜೀರಿಗೆಯಲ್ಲಿ ಆಂಟಿ ಆಕ್ಸಿಡೆಂಟ್ ಮತ್ತು ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಇರುವುದರಿಂದ ಮತ್ತು ಇನ್ನಿತರ ಪ್ರಮುಖ ನ್ಯೂಟ್ರಿಯೆಂಟ್ಸ್ ಗಳನ್ನ ಇದು ಹೊಂದಿರೋದ್ರಿಂದ ಜೀರಿಗೆಯನ್ನ ನೀವು ಪ್ರತಿದಿನ ಖಾಲಿ ಹೊಟ್ಟೆಯೊಳಗೆ ಸೇವನೆ ಮಾಡಿದಾಗ ಇದು ನಿಮ್ಮ ದೇಹದಲ್ಲಿ ಹೆಚ್ಚಾಗಿರುವ ಉಷ್ಣತೆಯನ್ನ ಕಡಿಮೆ ಮಾಡಿ ನಿಮ್ಮ ಬಾಡಿನ ಕೂಲ್ ಆಗಿಡುತ್ತೆ. ಹಾಗೇನೆ ಫೈಬರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಇದು ಡೈಜೆಷನ್ ಕೂಡ ಇಂಪ್ರೂವ್ಮೆಂಟ್ ಮಾಡುತ್ತೆ. ಇನ್ ಕೇಸ್ ನೀವು ಮಸಾಲೆಯುಕ್ತ ಪದಾರ್ಥಗಳನ್ನ ಜಾಸ್ತಿ ಸೇವನೆ ಮಾಡಿದ್ರೆ ಅಥವಾ ಓವರ್ ಈಟಿಂಗ್ ಮಾಡಿದಾಗ ನಿಮ್ ಹೊಟ್ಟೆ ಕೆಟ್ಟು ಹೊಟ್ಟೆ ನೋವು ಬಂದು ಪದೇ ಪದೇ ಮೋಷನ್ಸ್ ಹೋಗ್ತಾ ಇರ್ತೀರ ಅಥವಾ ಮಿಡ್ ನೈಟ್ ಅಲ್ಲಿ ಕೆಲವೊಬ್ಬರಿಗೆ ಮೋಷನ್ಸ್ ಆಗ್ತಾ ಇರುತ್ತೆ ಹೊಟ್ಟೆ ತೊಡಸ್ದಂಗಾಗಿ. ಸೊ ಆ ಸಮಯದಲ್ಲಿ ನೀವು 1 ಅಥವಾ ಅರ್ಧ ಚಮಚದಷ್ಟು ಜೀರಿಗೆ ತಿನ್ಕೊಂಡು ನೀರ್ ಕುಡಿದು ಮಲಗಿದಾಗ ಅಥವಾ ನೆಕ್ಸ್ಟ್ ಡೇ ಮಾರ್ನಿಂಗ್ ಕೂಡ ನೀವು ಅರ್ಧದಿಂದ 1 ಚಮಚದಷ್ಟು ಜೀರಿಗೆ ಸೇವನೆ ಮಾಡಿದಾಗ ಹೊಟ್ಟೆಯಲ್ಲಿ ಸ್ಟೋರ್ ಆಗಿರುವಂತಹ ವಿಷಕಾರಿ ಅಂಶ ಹೊಟ್ಟೆಯಿಂದ ಹೊರಗೆ ಹೋಗಿ ಹೊಟ್ಟೆ ಕ್ಲೀನ್ ಆಗಿ ನಿಮ್ಮ ಜೀರ್ಣ ಶಕ್ತಿ ಕೂಡ ಇಂಪ್ರೂವ್ ಆಗುತ್ತೆ. ಡೈಲಿ ನೀವು ಜೀರಿಗೆನ ಸೇವನೆ ಮಾಡಿದಾಗ ನಿಮ್ಮ ಇಮ್ಯುನಿಟಿ ಮತ್ತು ಮೆಟಬಾಲಿಕ್ ರೇಟ್ ಇಂಪ್ರೂವ್ಮೆಂಟ್ ಆಗೋದ್ರಿಂದ ನಿಮ್ಮ ದೇಹ ಇನ್ಫೆಕ್ಷನ್ ಆಗೋದ್ರಿಂದ ಇದು ತಡೆಗಟ್ಟುತ್ತೆ. ಹಾಗೇನೆ ಐರನ್ ಕಂಟೆಂಟ್ ಅಂದ್ರೆ ಕಬ್ಬಿನಾಂಶ ಚೆನ್ನಾಗಿರೋದ್ರಿಂದ ರೆಡ್ ಬ್ಲಡ್ ಸೆಲ್ಸ್ ಗಳು ಜಾಸ್ತಿ ಉತ್ಪತ್ತಿ ಆಗ್ತವೆ. ಹಾಗೇನೆ ನಿಮ್ಮ ಬ್ಲಡ್ ಗ್ಲೂಕೋಸ್ ಮತ್ತು ಬ್ಲಡ್ ಪ್ರೆಷರ್ ಕೂಡ ಕಂಟ್ರೋಲ್ ಅಲ್ಲಿ ಇರ್ಲಿಕ್ಕೆ ಇದು ಸಹಾಯ ಮಾಡುತ್ತೆ. ಜೀರಿಗೆನ ಪ್ರತಿದಿನ ಸೇವನೆ ಮಾಡೋದ್ರಿಂದ ಹೆಲ್ತ್ ಬೆನಿಫಿಟ್ ಸಿಗ್ತಾವಂತ ಹೇಳಿ ಪ್ಯಾಕ್ಡ್ ಇರುವಂತಹ ಪ್ರೊಸೆಸಿಂಗ್ ಸೋಡಾ ಯುಕ್ತ ಜೀರಿಗೆ ವಾಟರ್ ಆಗಿರ್ಲಿ ಅಥವಾ ಜೀರಾ ಕೋಲ್ಡ್ ಡ್ರಿಂಕ್ಸ್ ಜ್ಯೂಸಸ್ ಗಳನ್ನ ಆದಷ್ಟು ಅವಾಯ್ಡ್ ಮಾಡ್ರಿ. ಅದ್ರ ಬದಲಿಗೆ ಡ್ರೈ ಇರುವಂತಹ ಜೀರಿಗೆನ ಪ್ರತಿದಿನ ಅರ್ಧದಿಂದ 1 ಚಮಚದಷ್ಟು ಮಾರ್ನಿಂಗ್ ಅಥವಾ ನೈಟ್ ನೀವು ಸೇವನೆ ಮಾಡಿಕೊಂಡು ಇದರ ಆರೋಗ್ಯಕರ ಬೆನಿಫಿಟ್ಸ್ ಗಳನ್ನ ನೀವು ಪಡ್ಕೋಬಹುದು. ಸೊ ಇವತ್ತಿನ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಹಾಗೇನೆ ಇಲ್ಲಿವರೆಗೂ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ.